ಜ್ಯೋತಿಷದಲ್ಲಿ ಪ್ರವಾಹ ಆಗುತ್ತೆ ಅಂತ ಫಸ್ಟೇ ಮುಂಚೆನೇ ಯಾಕೆ ಕೇಳಿಲ್ಲ ಅಂತ ಏನು ಹೇಳ್ತಾ ಇದ್ರು. ಪ್ರವಾಹ ನ್ಯಾಚುರಲ್ ಆಗಾದರೆ ಹೇಳ್ಬೋದು ಶಾಸ್ತ್ರದಲ್ಲಿ, ಮ್ಯಾನ್ ಮೇಡ್ ಆದರೆ ಹೆಂಗೆ ಹೇಳೋದು? ಮನುಷ್ಯ ಮಾಡಿರ್ತಕ್ಕಂಥದ್ದು ಹೆಂಗೆ ಮಾಡೋದು ಅಲ್ವಾ? ಹೌದು, ಅಲ್ಲಿ ಗುಡ್ಡ ಕೊರಿತಾ ಇರ್ತಾರೆ, ಮಳೆ ಬರುತ್ತೆ, ಗುಡ್ಡ ಕುಸಿತಾ ಇರುತ್ತೆ. ಈಗ ಗುಡ್ಡ ಕೊರಿತಾ ಇದ್ದಾರೆ ಅಂತಂದರೆ ಅಲ್ಲಿ ಇನ್ನೊಂದು ವಿಚಾರ ಏನು ಅಂತಂದರೆ, ಗುಡ್ಡ ಕೊರಿಯೋದು ಎಲ್ಲನೂ ಏನಾಗಿದೆ, ಅಕ್ಕಪಕ್ಕ ಊರುಗಳಲ್ಲಿ ಬಿಲ್ಡಿಂಗ್ಗಳು ವೀಕ್ ಆಗಿದೆ, ಕ್ರ್ಯಾಕ್ ಬಂದಿದೆ, ಗ್ರೌಂಡ್ ವಾಟ್ರು ಕಮ್ಮಿ ಆಗಿಬಿಡುತ್ತೆ. ಯಾಕಂದರೆ ನೀರು ಹರಿಯಲ್ಲ ಅಂದರೆ ಬೆಟ್ಟದಿಂದ ಗ್ರೌಂಡ್ ವಾಟರ್ಗೆ ನೀರೇ ಹೋಗಲ್ಲ. ಇದಕ್ಕೆಲ್ಲ ಒಂದು ಸಂಸ್ಥೆ ಬರಬೇಕು ಅಂತಂದರೆ ಮೊದಲು ನಾವು ನಮ್ಮ ಸರ್ಕಾರವನ್ನೇ ಕೇಳಬೇಕು. ನಮ್ಮ ಸರ್ಕಾರ ಅವ್ರನ್ನ ಬ್ಯಾನ್ ಮಾಡಿ ಇವ್ರನ್ನ ಬ್ಯಾನ್ ಮಾಡಿ ಅಂತ ಹೇಳಿ ಬೇಡದೇ ಇರೋದು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. RSS ಇದ್ರೇನು ಹೋದ್ರೇನು, ಇರುತ್ತೆ ಹೋಗುತ್ತೆ. ಏನಿರಬೇಕು ಆ್ಯಕ್ಚುಲಿ ನಮಗೆ ಮುಂದಿನ ಪೀಳಿಗೆಗೆ? RSS ಇರಬೇಕಾ ಅಥವಾ BJP ಇರಬೇಕಾ, ಕಾಂಗ್ರೆಸ್ ಇರಬೇಕಾ ಅನ್ನೋದಲ್ಲ ರೀ. ಪ್ರಕೃತಿ ಇದ್ದರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆ ಅಲ್ವಾ? ಪ್ರಕೃತಿನೇ ಇಲ್ಲ ಅಂತಂದರೆ ಇವೆಲ್ಲ ಇಟ್ಕೊಂಡು ಏನು ಮಾಡ್ತೀರಾ? ನಮ್ಮ ಸಂಸ್ಕೃತಿಲಿ ಮುಖ್ಯವಾಗಿ ಕೊಟ್ಟಿರ್ತಕ್ಕಂಥದ್ದೇ ಮನುಸ್ಮೃತಿ ಅಂತಲೇ ತಗೊಳ್ಳೋಣ. ಎಲ್ಲರೂ ಮನುಸ್ಮೃತಿ ಅಂತ ಬೈತಾರೆ, ಮನುಸ್ಮೃತಿ ಅಂತಲೇ ತಗೊಳ್ಳೋಣ. ಮನುಸ್ಮೃತಿಲಿ ಕೊಟ್ಟಿರ್ತಕ್ಕಂಥದ್ದೇ ಪ್ರಕೃತಿ ಪೂಜೆ. ಬೈದ್ರೆ ಬೈಕೊಳ್ಳಿ ನೀವು, ಮನುಸ್ಮೃತಿ ಹೇಳ್ತಾನೆ ಅವನು ಹೇಳ್ತಾನೆ, ಬೈದ್ರೆ ಬೈಕೊಳ್ಳಿ, ತೊಂದರೆ ಇಲ್ಲ. ಮನುಸ್ಮೃತಿ ಎಲ್ಲ ನೀಟಾಗಿ ಹೇಳಿರೋದೇ ಪ್ರಕೃತಿ ಪೂಜೆ. ಮರಗಳನ್ನ ಪೂಜೆ ಮಾಡು. ಯಾವಾಗ ಅದನ್ನೆಲ್ಲ ಮರಗಳ ಪೂಜೆ, ಗುಡ್ಡದ ಪೂಜೆ ಮತ್ತು ಬೇರೆ ಒಂದು ಕಲ್ಲಿನ ಪೂಜೆ ಏನಕ್ಕೆ ಮಾಡಿದ್ವಿ ಅಂತಂದರೆ ಅದನ್ನು ಶ್ರೇಷ್ಠವಾಗಿ ನೋಡು, ಅದನ್ನು ಹಾಳು ಮಾಡ್ಕೊಂಡು ಹಾಕೋಬೇಡ. ಎಲ್ಲದಕ್ಕೂ ಒಂದು ಕಾರಣ ಇತ್ತು. ಮನಸ್ಸಿನ ನಾವೆಲ್ಲನೂ ಕೂಡ ಭೂಮಿನ ಹೇಗೆ ನೋಡ್ತಾ ಇದ್ದೀವಿ ಅಂದರೆ ಭೋಗದ ವಸ್ತು ಆಗಿ ನೋಡ್ತಾ ಇದ್ದೀವಿ. ಭೂಮಿ ಭೋಗ ವಸ್ತು. ಇವತ್ತೇನು ಗೋಲ್ಡ್ ಹಾಕ್ಕೊಳ್ತೀವಿ ಅದು ಎಲ್ಲಿಂದ ಬಂತು? ಭೂಮಿಯಿಂದ. ಮತ್ತು ಅದು ಭೋಗನೇ ಅಲ್ವಾ? ಇವತ್ತು ಮನೆ ಕಟ್ಟಡ ಕಟ್ತೀವಿ, ವಾವ್ ಅಂತ ಹಿಂಗೆ ಅಂತೀವಿ, ಮನೆನ ವಾವ್ ಅಂತೀವಿ. ಅದರೊಳಗಡೆ ಇರ್ತಕ್ಕಂಥ ಜಲ್ಲಿ, ಕಲ್ಲು, ಮಣ್ಣು ಬಂದಿರೋದು ಎಲ್ಲಿಂದ? ಪ್ರಕೃತಿನೇ ವಾವ್ ಅಂತ ಇರೋದು ಅಲ್ವಾ? ನೀವು ಯಾವ್ದು ತೊಗೊಂಡ್ರೂ ಕೂಡ ಮನೆಗೆ ಎಂಥ ಗ್ರಾನೈಟ್ ಹಾಕ್ಸೋರು ಯಪ್ಪ ಅಂತಂತೀವಿ. ಆ ಗ್ರಾನೈಟ್ ಎಲ್ಲಿಂದ ಬಂತಪ್ಪ? ಮನುಸ್ಮೃತಿ ಏನು ಹೇಳುತ್ತೆ? ಮನುಸ್ಮೃತಿ ಹೇಳ್ತಕ್ಕಂಥದ್ದು ಪ್ರಕೃತಿಯಲ್ಲಿ ಬಂದಿರತಕ್ಕಂಥ ವಿಚಾರಗಳು ಪ್ರಕೃತಿಗೆ ನಾವು ಕೊಡಬೇಕಾಗತ್ತೆ. ಯಾಕೆ ಹಿಂದಿನ ಕಾಲದಲ್ಲಿ ದೇವರುಗಳನ್ನು ಗುಡ್ಡದ ಮೇಲೆ ಇಡ್ತಾ ಇದ್ರು ಅಂದರೆ ಗುಡ್ಡ ಹಾಳು ಮಾಡ್ತಾರೆ ಅಂತ. ಇವತ್ತೇನಾರು ತಿಮ್ಮಪ್ಪ ಏನಾರು ತಿರುಪತಿ ಮೇಲೆ ಇರಲಿಲ್ಲ ಅಂದಿದ್ರೆ ಮುಗಿದೋಗಿರೋದು 7 ಬೆಟ್ಟಗಳು ನೆಲಸಮ. ಯಾಕಂದರೆ ಅದರೊಳಗಡೆ ಏನೇನು ಗ್ರಾನೈಟ್ ಇದೆಯೋ, ಗೋಲ್ಡ್ ಇದೆಯೋ, ಕೋಲ್ ಸಿಗುತ್ತೋ ಏನು ಗೊತ್ತಿಲ್ಲ. ಅದು ಯಾರು ಮೈಂಡ್ ಮಾಡಲಿ. ಯಾಕಂದರೆ ಅದೆಲ್ಲ ಇಕೊಲಾಜಿಕಲ್ ಅಂತ ಮಾಡಿಬಿಟ್ಟಿದ್ದಾರೆ.